ಈಗ ಸ್ಫೋಟಗೊಂಡಿರುವ ಬಗ್ಗೆ ಈ ಕ್ಷಣದ ಬಿಗ್ ಬ್ರೇಕಿಂಗ್ ಬರ್ತಾ ಇದೆ. ತಮಿಳುನಾಡಿನ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಅಣ್ಣಾಮಲೈ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಹೈಕಮಾಂಡ್ ಸೂಚನೆ ಕೊಟ್ಟಂತ ಬೆನ್ನಲ್ಲೇ ಅಣ್ಣಾಮಲೈ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ರಾಜಕೀಯ ಬೆಳವಣಿಗೆಗಳಾಗ್ತಾ ಇತ್ತು ತಮಿಳುನಾಡಿನಲ್ಲಿ. ಮುಂದಿನ ವರ್ಷ ತಮಿಳುನಾಡಲ್ಲಿ ಚುನಾವಣೆ ಕೂಡ ಎದುರಾಗ್ತಾ ಇದೆ. ಚುನಾವಣೆ ಎದುರಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಬಿಜೆಪಿ ಈಗಿನಿಂದಲೇ ಪ್ರತಿಯೊಂದಕ್ಕೂ ಕೂಡ ಸಜ್ಜಾಗ್ತಾ ಇದೆ. ಬಹಳಷ್ಟು ರಾಜಕೀಯ ಚರ್ಚೆಗಳಾಗ್ತಾ ಇದೆ ತಮಿಳುನಾಡಲ್ಲಿ. 2-3 ದಿನದ ಹಿಂದೆನೆ ಅಣ್ಣಾಮಲೈ ಅವರು ಒಂದು ಇಂಟರ್ವ್ಯೂ ಕೊಟ್ಟಿದ್ರು. ಒಂದು ವೇಳೆ ವರಿಷ್ಠರು ಹೇಳಿದ್ರೆ ನಾನು ರಾಜೀನಾಮೆ ಕೊಡೋದಕ್ಕೆ ಸಿದ್ಧ ಅಂತೇಳಿ. ಈಗ ಅದರಂತೆ ಅಣ್ಣಾಮಲೈ ಅವರು ತಮ್ಮ ರಾಜೀನಾಮೆಯನ್ನ ಹೈಕಮಾಂಡ್ ಸೂಚನೆ ಹಿನ್ನೆಲೆಯಲ್ಲಿ ನಿರ್ಗಮಿಸಿದ್ದಾರೆ. ಎಐಡಿಎಂಕೆ ಹಾಗೂ ಬಿಜೆಪಿ ನಡುವಿನ ಮೈತ್ರಿ ಮಾತುಕತೆ ಒಂದು ಕಡೆ ಬಿರುಸುಗೊಂಡಿದ್ದಂತ ಸಂದರ್ಭದಲ್ಲೇ ಇದರ ಬೆನ್ನಲ್ಲೇ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಅಣ್ಣಾಮಲೈ ಅವರು. ನೋಡಿ, ಒಂದು ವಿಚಾರ, ಅಣ್ಣಾಮಲೈ ಅವರು ತಮ್ಮ ಹುದ್ದೆಯಿಂದ ಕೆಳಗಿಳಿಯುವಂತ ವಿಚಾರ ಒಂದು ವಾರದಿಂದ ಚರ್ಚೆಗಳಾಗ್ತಾ ಇತ್ತು, ವರದಿ ಕೂಡ ಆಗ್ತಾ ಇತ್ತು. ನೋಡಿ, ಇದು ಹೈಕಮಾಂಡ್ ಅಣ್ಣಾಮಲೈ ಅವರಿಗೆ ಕೊಡ್ತಾ ಇರುವಂತಹ ಶಿಕ್ಷೆ ಅಲ್ಲ, ಬದಲಿಗೆ ಒಂದಷ್ಟು ಸಮತೋಲನದ ವಿಚಾರವಾಗಿ ಇಂತಹ ಒಂದು ನಿರ್ಧಾರವನ್ನು ತೆಗೆದುಕೊಂಡಿತ್ತು ಅನ್ನುವ ಚರ್ಚೆ ಕೂಡ ನಡೆದಿತ್ತು. ಹೈಕಮಾಂಡ್ ಕೊಟ್ಟಂತ ಸೂಚನೆ ಹಿನ್ನೆಲೆಯಲ್ಲಿ ಅದಕ್ಕೆ ತಲೆಬಾಗಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಅಣ್ಣಾಮಲೈ ಅವರು. 2026ರಲ್ಲಿ ತಮಿಳುನಾಡಿನಲ್ಲಿ ವಿಧಾನಸಭಾ ಚುನಾವಣೆ ಇದೆ. ಚುನಾವಣೆಯಲ್ಲಿ ಸ್ಪರ್ಧಿಸಬೇಕು ಅಂತಂದ್ರೆ ಒಟ್ಟಿಗೆ ಅದು ಎಐಡಿಎಂಕೆ ಹಾಗೆ ಅಣ್ಣಾಮಲೈ, ಬಿಜೆಪಿ ಹಾಗೂ ಎಐಡಿಎಂಕೆ ಇಬ್ರು ಒಟ್ಟಿಗೆ ಸ್ಪರ್ಧೆ ಮಾಡಬೇಕು ಅಂತಂದ್ರೆ ಅಲ್ಲಿ ಅಣ್ಣಾಮಲೈ ಅವರು ಬೇರೆ ರೀತಿಯಲ್ಲಾದಂತಹ ಒಂದಷ್ಟು ಅಡ್ಡಗಾಲ ಆಗ್ತಾರೆ ಅಂತೇಳಿ ಒಂದಷ್ಟು ಚರ್ಚೆಗಳಾಗ್ತಾ ಇತ್ತು ರಾಜಕೀಯವಾಗಿ. ಅಣ್ಣಾಮಲೈ ಅವರು ಕಳೆದ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ತಮಿಳುನಾಡಿನಲ್ಲಿ 2% ವೋಟ್ ಬರೋದಕ್ಕೆ ಕಾರಣಕರ್ತರು ಯಾರು ಅಂತಂದ್ರೆ ಅದು ಒನ್ ಅಂಡ್ ಓನ್ಲಿ ಅಣ್ಣಾಮಲೈ ಅವರಾಗಿದ್ರು. ಪೊಲೀಸ್ ಅಧಿಕಾರಿ ಆಗಿದ್ದಾಗ ಐಪಿಎಸ್ ಆಗಿ ಕಾರ್ಯವನ್ನು ನಿರ್ವಹಿಸಬೇಕಾದ್ರೂ ಕೂಡ ಅಷ್ಟೇ ನಿಷ್ಠರಾಗಿ ಕೆಲಸವನ್ನ ಮಾಡಿದ್ರು, ದಕ್ಷ ಅಧಿಕಾರಿ ಆಗಿದ್ರು. ತಮಿಳುನಾಡಿನಲ್ಲೂ ಕೂಡ ರಾಜ್ಯಾಧ್ಯಕ್ಷ ಸ್ಥಾನ ಸಿಕ್ಕ ಬಳಿಕ ತಮ್ಮದೇ ಆದಂತಹ ಆಯಾಮದಲ್ಲಿ ಪಕ್ಷ ಸಂಘಟನೆ ಕಟ್ಟುವಂತ ಕೆಲಸವನ್ನ, ಪಕ್ಷ ಸಂಘಟನೆ ಮಾಡುವಂತ ಕೆಲಸವನ್ನ ಅಣ್ಣಾಮಲೈ ಅವರು ಮಾಡ್ತಾ ಬರ್ತಾ ಇದ್ರು. ಬೂತ್ ಮಟ್ಟದಿಂದ ತಮಿಳುನಾಡಲ್ಲಿ ಕಾರ್ಯಕರ್ತರನ್ನ ಒಟ್ಟುಗೂಡಿಸುವಂತ ಕೆಲಸವನ್ನ ಅಣ್ಣಾಮಲೈ ಅವರು ಮಾಡ್ತಾ ಬರ್ತಾ ಇದ್ರು. ಆದ್ರೆ ಇಷ್ಟು ಬೇಗ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಅಂತ ಯಾರು ಊಹೆ ಮಾಡಿರಲಿಲ್ಲ. ಅದಕ್ಕೊಂದಷ್ಟು ಕಾರಣಗಳಿದೆ. ರಾಜಕೀಯ ವಿಶ್ಲೇಷಕರು ಇವತ್ತು ವಿಶ್ಲೇಷಣೆ ಮಾಡ್ತಿರುವ ಹಾಗೆ ಅಣ್ಣಾಮಲೈ ಅವರು ರಾಜೀನಾಮೆ ಕೊಡೋದ್ರ ಹಿಂದೆ ಒಂದು ಆಲೋಚನೆ ಇದೆ, ಲಾಂಗ್ ಟರ್ಮ್ ಡಿಸಿಷನ್ ಇದೆ. ಮುಂದಿನ ವರ್ಷ ತಮಿಳುನಾಡಲ್ಲಿ ಚುನಾವಣೆ ಎದುರಾಗುತ್ತೆ. ಡಿಎಂಕೆಯನ್ನ ಕಟ್ಟಿ ಹಾಕಬೇಕು ಅಂತಂದ್ರೆ ಎಐಡಿಎಂಕೆಗೆ ಬಿಜೆಪಿಯ ಮೈತ್ರಿ ಅತ್ಯವಶ್ಯಕವಾಗಿದೆ. ಆದ್ರೆ ಅಣ್ಣಾಮಲೈ ಅವರಿದ್ರೆ ಆ ಸ್ಥಾನದಲ್ಲಿ ಅದು ಕಷ್ಟ ಅನ್ನೋದು ಕೂಡ ಕೆಲ ರಾಜಕೀಯ ನಾಯಕರು ತಮ್ಮದೇ ಆದಂತಹ ಆಯಾಮದಲ್ಲಿ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಇದು ಎಕ್ಸ್ಪೆಕ್ಟೆಡ್ ಅಂತೇಳಿ ಅಣ್ಣಾಮಲೈ ಅವರು ಹೇಳಿದ್ರು. ಇವತ್ತು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಅವರು ಹೊರಗೆ ನಡಿಬಹುದು ಅಥವಾ ಕೆಳಗಿಳಿದಿರಬಹುದು, ನಿರ್ಗಮಿಸಿರ್ಬೋದು. ಆದ್ರೆ ಕೇಂದ್ರದಲ್ಲಿ ಒಂದು ಉನ್ನತ ಮಟ್ಟದ ಸ್ಥಾನಮಾನಗಳು ಸಿಗುತ್ತೆ, ರಾಷ್ಟ್ರ ಮಟ್ಟದಲ್ಲಿ ಅವರಿಗೆ ಉನ್ನತ ಮಟ್ಟದ ಸ್ಥಾನಮಾನಗಳು ಸಿಗುತ್ತೆ ಎನ್ನುವ ಚರ್ಚೆಗಳು ಕೂಡ ನಡೆದಿತ್ತು. ಆದ್ರೆ ಅಣ್ಣಾಮಲೈ ಅವರು ವರಿಷ್ಠರು ಹೇಳಿದ್ದಕ್ಕೆ ಇವತ್ತು ರಾಜೀನಾಮೆಯನ್ನು ಕೊಟ್ಟಿದ್ದಾಗಿ ಅವರು ತಿಳಿಸಿದ್ದಾರೆ. ಕುತೂಹಲ ಅಂತೂ ಇದ್ದೇ ಇದೆ. ನೋಡಿ, ಬಿಜೆಪಿ 2% ವೋಟ್ ಗಿಟ್ಟಿಸಿಕೊಳ್ಳುತ್ತೆ. ಅದು ಲೋಕಸಭಾ ಚುನಾವಣೆಯಲ್ಲಿ ಒಂದು ಪ್ರಾದೇಶಿಕ ಪಕ್ಷದ ಆಳ್ವಿಕೆ ಇರುವಂತಹ ರಾಜ್ಯದಲ್ಲಿ ಅಂದ್ರೆ ಅದು ಸಾಮಾನ್ಯದ ಮಾತಲ್ಲ. ಅದಕ್ಕೆ ಕಾರಣಕರ್ತರಾಗಿದ್ದಂಥವರು ಅಣ್ಣಾಮಲೈ ಅವರು ಪಾದಯಾತ್ರೆ ಮಾಡಿದ್ರು. ಪಕ್ಷ ಸಂಘಟನೆ ಕಟ್ಟುವ ನಿಟ್ಟಿನಲ್ಲಿ, ಕಾರ್ಯಕರ್ತರನ್ನ ಒಗ್ಗೂಡಿಸುವ ಕೆಲಸವನ್ನ ಮಾಡುವ ಕೆಲಸ ನಿಟ್ಟಿನಲ್ಲಿ ತಮಿಳುನಾಡಿನ ರಾಜ್ಯಾದ್ಯಂತ ಮೂಲೆ ಮೂಲೆಗೆ ತೆರಳಿ ಪಾದಯಾತ್ರೆಯನ್ನ ಮಾಡುವ ಮೂಲಕ ಬಿಜೆಪಿಯನ್ನ ಒಂದಷ್ಟು ಗಟ್ಟಿಗೊಳಿಸುವಂತ ಕೆಲಸವನ್ನ ಕೂಡ ಮಾಡಿದ್ರು ಅಣ್ಣಾಮಲೈ ಅವರು. ನೇರವಾದಂತ ಮಾತುಗಳಲ್ಲೇ ಟಕ್ಕರ್ ಕೊಡ್ತಾ ಇದ್ರು. ನೋಡಿ, ಇಲ್ಲಿಯವರೆಗೂ ಕೂಡ ತಮಿಳುನಾಡಿನಲ್ಲಿ ತಮಿಳುನಾಡು ಅಂತ ಬೇಡ, ದಕ್ಷಿಣ ಭಾರತ ಅಂತ ಬಂದಾಗ ಪ್ರಾದೇಶಿಕ ಪಕ್ಷಗಳ ಪ್ರಾಬಲ್ಯವೇ ಹೆಚ್ಚು.
ಕರ್ನಾಟಕದಲ್ಲೂ ಕೂಡ ಜೆಡಿಎಸ್ ಯಾವಾಗಲೂ ಕಿಂಗ್ ಮೇಕರ್ ಆಗ್ತಾ ಇತ್ತು. ಆದ್ರೆ ಈ ಬಾರಿ ಮಾತ್ರ 19 ಸೀಟನ್ನು ಗೆದ್ದಿದ್ದು. ಆದ್ರೆ ತಮಿಳುನಾಡು ಆಗ್ಲಿ, ತೆಲಂಗಾಣ ಆಗ್ಲಿ, ಆಂಧ್ರ ಆಗ್ಲಿ, ಕೇರಳ ಆಗ್ಲಿ, ಇಲ್ಲಿ ರಾಷ್ಟ್ರೀಯ ಪಕ್ಷಗಳಿಗಿಂತ ಪ್ರಾದೇಶಿಕ ಪಕ್ಷಗಳ ಪ್ರಾಬಲ್ಯವೇ ಹೆಚ್ಚು. ಈಗ ಸ್ಫೋಟಗೊಂಡಿರುವ ಬಗ್ಗೆ ಈ ಕ್ಷಣದ ಬಿಗ್ ಬ್ರೇಕಿಂಗ್ ಬರ್ತಾ ಇದೆ. ತಮಿಳುನಾಡಿನ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಅಣ್ಣಾಮಲೈ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಹೈಕಮಾಂಡ್ ಸೂಚನೆ ಕೊಟ್ಟಂತ ಬೆನ್ನಲ್ಲೇ ಅಣ್ಣಾಮಲೈ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ರಾಜಕೀಯ ಬೆಳವಣಿಗೆಗಳಾಗ್ತಾ ಇತ್ತು ತಮಿಳುನಾಡಿನಲ್ಲಿ. ಮುಂದಿನ ವರ್ಷ ತಮಿಳುನಾಡಲ್ಲಿ ಚುನಾವಣೆ ಕೂಡ ಎದುರಾಗ್ತಾ ಇದೆ. ಚುನಾವಣೆ ಎದುರಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಬಿಜೆಪಿ ಈಗಿನಿಂದಲೇ ಪ್ರತಿಯೊಂದಕ್ಕೂ ಕೂಡ ಸಜ್ಜಾಗ್ತಾ ಇದೆ. ಬಹಳಷ್ಟು ರಾಜಕೀಯ ಚರ್ಚೆಗಳಾಗ್ತಾ ಇದೆ ತಮಿಳುನಾಡಲ್ಲಿ. 2-3 ದಿನದ ಹಿಂದೆನೆ ಅಣ್ಣಾಮಲೈ ಅವರು ಒಂದು ಇಂಟರ್ವ್ಯೂ ಕೊಟ್ಟಿದ್ರು. ಒಂದು ವೇಳೆ ವರಿಷ್ಠರು ಹೇಳಿದ್ರೆ ನಾನು ರಾಜೀನಾಮೆ ಕೊಡೋದಕ್ಕೆ ಸಿದ್ಧ ಅಂತೇಳಿ. ಈಗ ಅದರಂತೆ ಅಣ್ಣಾಮಲೈ ಅವರು ತಮ್ಮ ರಾಜೀನಾಮೆಯನ್ನ ಹೈಕಮಾಂಡ್ ಸೂಚನೆ ಹಿನ್ನೆಲೆಯಲ್ಲಿ ನಿರ್ಗಮಿಸಿದ್ದಾರೆ. ಎಐಡಿಎಂಕೆ ಹಾಗೂ ಬಿಜೆಪಿ ನಡುವಿನ ಮೈತ್ರಿ ಮಾತುಕತೆ ಒಂದು ಕಡೆ ಬಿರುಸುಗೊಂಡಿದ್ದಂತ ಸಂದರ್ಭದಲ್ಲೇ ಇದರ ಬೆನ್ನಲ್ಲೇ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಅಣ್ಣಾಮಲೈ ಅವರು. ನೋಡಿ, ಒಂದು ವಿಚಾರ, ಅಣ್ಣಾಮಲೈ ಅವರು ತಮ್ಮ ಹುದ್ದೆಯಿಂದ ಕೆಳಗಿಳಿಯುವಂತ ವಿಚಾರ ಒಂದು ವಾರದಿಂದ ಚರ್ಚೆಗಳಾಗ್ತಾ ಇತ್ತು, ವರದಿ ಕೂಡ ಆಗ್ತಾ ಇತ್ತು. ನೋಡಿ, ಇದು ಹೈಕಮಾಂಡ್ ಅಣ್ಣಾಮಲೈ ಅವರಿಗೆ ಕೊಡ್ತಾ ಇರುವಂತಹ ಶಿಕ್ಷೆ ಅಲ್ಲ, ಬದಲಿಗೆ ಒಂದಷ್ಟು ಸಮತೋಲನದ ವಿಚಾರವಾಗಿ ಇಂತಹ ಒಂದು ನಿರ್ಧಾರವನ್ನು ತೆಗೆದುಕೊಂಡಿತ್ತು ಅನ್ನುವ ಚರ್ಚೆ ಕೂಡ ನಡೆದಿತ್ತು. ಹೈಕಮಾಂಡ್ ಕೊಟ್ಟಂತ ಸೂಚನೆ ಹಿನ್ನೆಲೆಯಲ್ಲಿ ಅದಕ್ಕೆ ತಲೆಬಾಗಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಅಣ್ಣಾಮಲೈ ಅವರು. 2026ರಲ್ಲಿ ತಮಿಳುನಾಡಿನಲ್ಲಿ ವಿಧಾನಸಭಾ ಚುನಾವಣೆ ಇದೆ. ಚುನಾವಣೆಯಲ್ಲಿ ಸ್ಪರ್ಧಿಸಬೇಕು ಅಂತಂದ್ರೆ ಒಟ್ಟಿಗೆ ಅದು ಎಐಡಿಎಂಕೆ ಹಾಗೆ ಅಣ್ಣಾಮಲೈ, ಬಿಜೆಪಿ ಹಾಗೂ ಎಐಡಿಎಂಕೆ ಇಬ್ರು ಒಟ್ಟಿಗೆ ಸ್ಪರ್ಧೆ ಮಾಡಬೇಕು ಅಂತಂದ್ರೆ ಅಲ್ಲಿ ಅಣ್ಣಾಮಲೈ ಅವರು ಬೇರೆ ರೀತಿಯಲ್ಲಾದಂತಹ ಒಂದಷ್ಟು ಅಡ್ಡಗಾಲ ಆಗ್ತಾರೆ ಅಂತೇಳಿ ಒಂದಷ್ಟು ಚರ್ಚೆಗಳಾಗ್ತಾ ಇತ್ತು ರಾಜಕೀಯವಾಗಿ. ಅಣ್ಣಾಮಲೈ ಅವರು ಕಳೆದ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ತಮಿಳುನಾಡಿನಲ್ಲಿ 2% ವೋಟ್ ಬರೋದಕ್ಕೆ ಕಾರಣಕರ್ತರು ಯಾರು ಅಂತಂದ್ರೆ ಅದು ಒನ್ ಅಂಡ್ ಓನ್ಲಿ ಅಣ್ಣಾಮಲೈ ಅವರಾಗಿದ್ರು. ಪೊಲೀಸ್ ಅಧಿಕಾರಿ ಆಗಿದ್ದಾಗ ಐಪಿಎಸ್ ಆಗಿ ಕಾರ್ಯವನ್ನು ನಿರ್ವಹಿಸಬೇಕಾದ್ರೂ ಕೂಡ ಅಷ್ಟೇ ನಿಷ್ಠರಾಗಿ ಕೆಲಸವನ್ನ ಮಾಡಿದ್ರು, ದಕ್ಷ ಅಧಿಕಾರಿ ಆಗಿದ್ರು. ತಮಿಳುನಾಡಿನಲ್ಲೂ ಕೂಡ ರಾಜ್ಯಾಧ್ಯಕ್ಷ ಸ್ಥಾನ ಸಿಕ್ಕ ಬಳಿಕ ತಮ್ಮದೇ ಆದಂತಹ ಆಯಾಮದಲ್ಲಿ ಪಕ್ಷ ಸಂಘಟನೆ ಕಟ್ಟುವಂತ ಕೆಲಸವನ್ನ, ಪಕ್ಷ ಸಂಘಟನೆ ಮಾಡುವಂತ ಕೆಲಸವನ್ನ ಅಣ್ಣಾಮಲೈ ಅವರು ಮಾಡ್ತಾ ಬರ್ತಾ ಇದ್ರು. ಬೂತ್ ಮಟ್ಟದಿಂದ ತಮಿಳುನಾಡಲ್ಲಿ ಕಾರ್ಯಕರ್ತರನ್ನ ಒಟ್ಟುಗೂಡಿಸುವಂತ ಕೆಲಸವನ್ನ ಅಣ್ಣಾಮಲೈ ಅವರು ಮಾಡ್ತಾ ಬರ್ತಾ ಇದ್ರು. ಆದ್ರೆ ಇಷ್ಟು ಬೇಗ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಅಂತ ಯಾರು ಊಹೆ ಮಾಡಿರಲಿಲ್ಲ. ಅದಕ್ಕೊಂದಷ್ಟು ಕಾರಣಗಳಿದೆ. ರಾಜಕೀಯ ವಿಶ್ಲೇಷಕರು ಇವತ್ತು ವಿಶ್ಲೇಷಣೆ ಮಾಡ್ತಿರುವ ಹಾಗೆ ಅಣ್ಣಾಮಲೈ ಅವರು ರಾಜೀನಾಮೆ ಕೊಡೋದ್ರ ಹಿಂದೆ ಒಂದು ಆಲೋಚನೆ ಇದೆ, ಲಾಂಗ್ ಟರ್ಮ್ ಡಿಸಿಷನ್ ಇದೆ. ಮುಂದಿನ ವರ್ಷ ತಮಿಳುನಾಡಲ್ಲಿ ಚುನಾವಣೆ ಎದುರಾಗುತ್ತೆ. ಡಿಎಂಕೆಯನ್ನ ಕಟ್ಟಿ ಹಾಕಬೇಕು ಅಂತಂದ್ರೆ ಎಐಡಿಎಂಕೆಗೆ ಬಿಜೆಪಿಯ ಮೈತ್ರಿ ಅತ್ಯವಶ್ಯಕವಾಗಿದೆ. ಆದ್ರೆ ಅಣ್ಣಾಮಲೈ ಅವರಿದ್ರೆ ಆ ಸ್ಥಾನದಲ್ಲಿ ಅದು ಕಷ್ಟ ಅನ್ನೋದು ಕೂಡ ಕೆಲ ರಾಜಕೀಯ ನಾಯಕರು ತಮ್ಮದೇ ಆದಂತಹ ಆಯಾಮದಲ್ಲಿ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಇದು ಎಕ್ಸ್ಪೆಕ್ಟೆಡ್ ಅಂತೇಳಿ ಅಣ್ಣಾಮಲೈ ಅವರು ಹೇಳಿದ್ರು. ಇವತ್ತು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಅವರು ಹೊರಗೆ ನಡಿಬಹುದು ಅಥವಾ ಕೆಳಗಿಳಿದಿರಬಹುದು, ನಿರ್ಗಮಿಸಿರ್ಬೋದು. ಆದ್ರೆ ಕೇಂದ್ರದಲ್ಲಿ ಒಂದು ಉನ್ನತ ಮಟ್ಟದ ಸ್ಥಾನಮಾನಗಳು ಸಿಗುತ್ತೆ, ರಾಷ್ಟ್ರ ಮಟ್ಟದಲ್ಲಿ ಅವರಿಗೆ ಉನ್ನತ ಮಟ್ಟದ ಸ್ಥಾನಮಾನಗಳು ಸಿಗುತ್ತೆ ಎನ್ನುವ ಚರ್ಚೆಗಳು ಕೂಡ ನಡೆದಿತ್ತು. ಆದ್ರೆ ಅಣ್ಣಾಮಲೈ ಅವರು ವರಿಷ್ಠರು ಹೇಳಿದ್ದಕ್ಕೆ ಇವತ್ತು ರಾಜೀನಾಮೆಯನ್ನು ಕೊಟ್ಟಿದ್ದಾಗಿ ಅವರು ತಿಳಿಸಿದ್ದಾರೆ. ಕುತೂಹಲ ಅಂತೂ ಇದ್ದೇ ಇದೆ. ನೋಡಿ, ಬಿಜೆಪಿ 2% ವೋಟ್ ಗಿಟ್ಟಿಸಿಕೊಳ್ಳುತ್ತೆ. ಅದು ಲೋಕಸಭಾ ಚುನಾವಣೆಯಲ್ಲಿ ಒಂದು ಪ್ರಾದೇಶಿಕ ಪಕ್ಷದ ಆಳ್ವಿಕೆ ಇರುವಂತಹ ರಾಜ್ಯದಲ್ಲಿ ಅಂದ್ರೆ ಅದು ಸಾಮಾನ್ಯದ ಮಾತಲ್ಲ. ಅದಕ್ಕೆ ಕಾರಣಕರ್ತರಾಗಿದ್ದಂಥವರು ಅಣ್ಣಾಮಲೈ ಅವರು ಪಾದಯಾತ್ರೆ ಮಾಡಿದ್ರು. ಪಕ್ಷ ಸಂಘಟನೆ ಕಟ್ಟುವ ನಿಟ್ಟಿನಲ್ಲಿ, ಕಾರ್ಯಕರ್ತರನ್ನ ಒಗ್ಗೂಡಿಸುವ ಕೆಲಸವನ್ನ ಮಾಡುವ ಕೆಲಸ ನಿಟ್ಟಿನಲ್ಲಿ ತಮಿಳುನಾಡಿನ ರಾಜ್ಯಾದ್ಯಂತ ಮೂಲೆ ಮೂಲೆಗೆ ತೆರಳಿ ಪಾದಯಾತ್ರೆಯನ್ನ ಮಾಡುವ ಮೂಲಕ ಬಿಜೆಪಿಯನ್ನ ಒಂದಷ್ಟು ಗಟ್ಟಿಗೊಳಿಸುವಂತ ಕೆಲಸವನ್ನ ಕೂಡ ಮಾಡಿದ್ರು ಅಣ್ಣಾಮಲೈ ಅವರು.
ನೇರವಾದಂತ ಮಾತುಗಳಲ್ಲೇ ಟಕ್ಕರ್ ಕೊಡ್ತಾ ಇದ್ರು. ನೋಡಿ, ಇಲ್ಲಿಯವರೆಗೂ ಕೂಡ ತಮಿಳುನಾಡಿನಲ್ಲಿ ತಮಿಳುನಾಡು ಅಂತ ಬೇಡ, ದಕ್ಷಿಣ ಭಾರತ ಅಂತ ಬಂದಾಗ ಪ್ರಾದೇಶಿಕ ಪಕ್ಷಗಳ ಪ್ರಾಬಲ್ಯವೇ ಹೆಚ್ಚು. ಕರ್ನಾಟಕದಲ್ಲೂ ಕೂಡ ಜೆಡಿಎಸ್ ಯಾವಾಗಲೂ ಕಿಂಗ್ ಮೇಕರ್ ಆಗ್ತಾ ಇತ್ತು. ಆದ್ರೆ ಈ ಬಾರಿ ಮಾತ್ರ 19 ಸೀಟನ್ನು ಗೆದ್ದಿದ್ದು. ಆದ್ರೆ ತಮಿಳುನಾಡು ಆಗ್ಲಿ, ತೆಲಂಗಾಣ ಆಗ್ಲಿ, ಆಂಧ್ರ ಆಗ್ಲಿ, ಕೇರಳ ಆಗ್ಲಿ, ಇಲ್ಲಿ ರಾಷ್ಟ್ರೀಯ ಪಕ್ಷಗಳಿಗಿಂತ